ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಪ್ಪುಸ್ ವ್ಯೂ. 18/7/2025 ಈ ದಿನ ಕೊನೆಯ ಆಷಾಢ ಶುಕ್ರವಾರ. ಆಷಾಢ ಮಾಸದಲ್ಲಿ ನಾವು ಆದಿಶಕ್ತಿಯನ್ನು ಪೂಜಿಸ್ತೀವಿ. ಈಗ ಚಾಮುಂಡೇಶ್ವರಿ ದೇವಿಯ ಅವತಾರದ ಬಗ್ಗೆ ನೋಡೋಣ. ಪುರಾಣಗಳ ಪ್ರಕಾರ ಮಹಿಷಾಸುರ ಅನ್ನೋ ಅಸುರ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿ ಒಂದು ವರವನ್ನು ಪಡ್ಕೊತಾನೆ. ಏನಂದರೆ, ತನಗೆ ದೇವತೆಗಳಿಂದ, ಗಂಧರ್ವರಿಂದ, ಮನುಷ್ಯರಿಂದ ಹಾಗೆಯೇ ಪುರುಷ ಶಕ್ತಿಯಿಂದ ತನಗೆ ಸಾವು ಬರಬಾರ್ದು ಅಂತ. ಈ ವರ ತನಗೆ ಪ್ರಾಪ್ತಿಯಾದಮೇಲೆ ಯಾರಿಂದನೂ ತನಗೆ ಸಾವೇ ಇಲ್ಲ ಅಂತ ಭಾವಿಸಿ ಮನುಷ್ಯರಿಗೆ ಹಾಗೆಯೇ ದೇವತೆಗಳಿಗೆ ಬಹಳ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಈತನ ತೊಂದರೆಯನ್ನು ಸಹಿಸೋಕಾಗದೆ ದೇವತೆಗಳೆಲ್ಲ ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ. ಅಲ್ಲಿ ಮಹಿಷಾಸುರನಿಗೆ ಸಿಕ್ಕ ವರದ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ಆದರೆ ಅವನಿಗೆ ಸಿಕ್ಕ ವರದಲ್ಲಿ ಸ್ತ್ರೀಯಿಂದ ಸಾವು ಬರಬಾರ್ದು ಅನ್ನೋ ಉಲ್ಲೇಖ ಎಲ್ಲೂ ಇರೋದಿಲ್ಲ. ಇದರಿಂದ ಸ್ತ್ರೀಯಿಂದ ಸಾವು ಬರೋ ಸಾಧ್ಯತೆಯ ಬಗ್ಗೆ ಬ್ರಹ್ಮ, ವಿಷ್ಣು ಹಾಗೆ ಮಹೇಶ್ವರರಿಗೆ ತಿಳಿಯುತ್ತೆ. ನಂತರ ಆ ತ್ರಿಮೂರ್ತಿಗಳು ಹಾಗೆ ಅಲ್ಲಿದ್ದ ಇತರೆ ದೇವತೆಗಳು ತಮ್ಮಲ್ಲಿದ್ದ ಶಕ್ತಿಯನ್ನು ಒಂದು ತೇಜಸ್ಸಿನ ರೂಪದಲ್ಲಿ ಒಟ್ಟು ಮಾಡ್ತಾರೆ. ಒಟ್ಟು ಮಾಡಿದ ಮೇಲೆ ಒಂದು ಪ್ರಜ್ವಲಿಸುವ ಮಹಾಶಕ್ತಿ ಸ್ತ್ರೀ ರೂಪದಲ್ಲಿ ರೂಪುಗೊಂಡು ದುರ್ಗಾದೇವಿಯ ಉಗಮವಾಗುತ್ತೆ. ಈ ಶಕ್ತಿಗೆ ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿ ಹಾಗೂ ಆಯುಧಗಳನ್ನು ನೀಡ್ತಾರೆ. ಈಗ ಉದಾಹರಣೆಗೆ ಶಿವ ತನ್ನ ತ್ರಿಶೂಲವನ್ನು, ವಿಷ್ಣು ತನ್ನ ಚಕ್ರವನ್ನು, ಹೀಗೆ ತಮ್ಮ ತಮ್ಮ ಆಯುಧಗಳನ್ನು ಕೊಡ್ತಾರೆ. ಹಾಗೆಯೇ ಹಿಮವಂತ ತನ್ನ ಸಿಂಹವನ್ನು ತಾಯಿಗೆ ವಾಹನವಾಗಿ ಕೊಡ್ತಾರೆ. ಇದರಿಂದ ಈ ದೇವಿಗೆ ಅಷ್ಟಭುಜೆ, ಸಿಂಹವಾಹಿನಿ ಅನ್ನೋ ಹೆಸರಲ್ಲೂ ಸಹ ಕರೀತಾರೆ. ಹೀಗೆ ದುರ್ಗಾದೇವಿಯ ಉಗಮವಾದ ನಂತರ ಒಂದು ದೊಡ್ಡ ಯುದ್ಧ ಶುರುವಾಗುತ್ತೆ. ಮಹಿಷಾಸುರ ತನ್ನ ಸೇನೆಯನ್ನು ಕರೆತಂದು ಘೋರವಾಗಿ ತನ್ನ ಯುದ್ಧವನ್ನು ಪ್ರಾರಂಭ ಮಾಡ್ತಾನೆ. ಈ ದುರ್ಗಾದೇವಿಯು ಸಹ ಮಹಿಷಾಸುರನ ಸೈನ್ಯವನ್ನು ಧ್ವಂಸ ಮಾಡ್ತಾ ಮಾಡ್ತಾ ಯುದ್ಧವನ್ನು ಮುಂದುವರಿಸ್ತಾಳೆ. ಹೀಗೆ ಯುದ್ಧ ಮಾಡ್ತಾ ಮಾಡ್ತಾ ಆಕೆಯ ಸಹನೆ ಮೀರಿ ಆ ದೇವಿಯಿಂದ ಒಂದು ಕರಾಳ ಹಾಗೂ ಉಗ್ರವಾದ ರೂಪ ಆಚೆ ಬರುತ್ತೆ. ಆಚೆ ಬಂದ ಮೇಲೆ ಮಹಿಷಾಸುರನ ಸೇನೆಯಲ್ಲಿದ್ದ ಚಂಡ ಮತ್ತು ಮುಂಡರು ಆ ರೂಪದ ಬಳಿ ದಾಳಿ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ಚಂಡ ಹಾಗೆ ಮುಂಡನನ್ನು ಸಂಹಾರ ಮಾಡ್ತಾಳೆ. ಇದರಿಂದಾನೇ ಚಾಮುಂಡ ಅನ್ನೋ ಹೆಸರು ಬಂದಿರೋದು. ಹೀಗೆ ಮಹಿಷಾಸುರನ ಸೇನೆಯನ್ನೆಲ್ಲ ಧ್ವಂಸ ಮಾಡಿ ಕೊನೆಗೆ ಮಹಿಷಾಸುರನನ್ನು ಸಂಹರಿಸಿ ಮಹಿಷಾಸುರ ಮರ್ದಿನಿಯಾದಳು. ಇನ್ನು ಪುರಾಣಗಳು ಹೇಳೋ ಪ್ರಕಾರ ಈ ಘಟನೆ ನಡೆದಿರೋದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿರೋ ಒಂದು ಬೆಟ್ಟದಲ್ಲಿ, ಅದೇ ಮೈಸೂರಿನ ಚಾಮುಂಡಿ ಬೆಟ್ಟ. ಈ ಕತೆ ಎಷ್ಟು ರೋಮಾಂಚನಕಾರಿಯಾಗಿದೆ ಅಲ್ವಾ? ಇನ್ನು ಇದೇ ತಿಂಗಳು 17ನೇ ತಾರೀಕು ಅಂದರೆ ನಿನ್ನೆ ಚಾಮುಂಡೇಶ್ವರಿ ವರ್ಧಂತಿಯನ್ನು ಎಲ್ಲೆಡೆ ಆಚರಿಸಿದ್ದಾರೆ. ತಾಯಿಗೆ ಇಷ್ಟವಾಗುವ ಅಲಂಕಾರಗಳನ್ನು ಹಾಗೆ ಪ್ರಸಾದವನ್ನು ಅರ್ಪಿಸಿ ಎಲ್ಲೆಲ್ಲಿ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿಗಳಿವೆಯೋ ಅಲ್ಲೆಲ್ಲ ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನು ನಮ್ಮ ಹಾಸನದ ರಿಂಗ್ ರಸ್ತೆಯಲ್ಲೂ ಸಹ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಿ ಇದೆ. ಈ ಸನ್ನಿಧಿಗೆ ಸಾವಿರಾರು ಭಕ್ತರು ಬಂದು ತಾಯಿಯ ದರ್ಶನವನ್ನು ಪಡಿತಾರೆ. ಇನ್ನು ನಿನ್ನೆ ಚಾಮುಂಡೇಶ್ವರಿಯ ವರ್ಧಂತಿಯ ದಿನದಂದು ತಾಯಿಗೆ ನಿಂಬೆಹಣ್ಣು ಹಾಗೂ ಹೂವಿನ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ತಾಯಿಯ ಉತ್ಸವ ಮೂರ್ತಿಗೆ ಜೋಗುಳದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಅಲ್ಲಿ ನೆರೆದಿದ್ದ ಭಕ್ತಾದಿಗಳು ದೇವಿಗೆ ನಿಂಬೆಹಣ್ಣಿನ ಆರತಿ, ಬೆಲ್ಲದ ಆರತಿ, ತಂಬಿಟ್ಟಿನ ಆರತಿ ಹೀಗೆ ಅನೇಕ ರೀತಿಯಿಂದ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಶೇರ್ ಮಾಡಿ, ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶ್ರೀಕೃಷ್ಣಾರ್ಪಣಮಸ್ತು. ವಿನೋದಿನಿ ನಂದಿನುತೆ ಗಿರಿವರವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣುವಿಲಾಸಿನಿ ಜಿಷ್ಣನುತೆ ಭಗವತಿ ಹೇಷಿಕಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಸುರವರವರ್ಷಿಣಿ ದುರ್ಧರದರ್ಶಿನಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನಪೋಷಿಣಿ ಶಂಕರತೋಷಿಣಿ ಕಿಲ್ಬಿಷಮೋಷಿಣಿ ಘೋಷರತೆ ಧನುಜನಿರೋಷಿಣಿ ದಿತಿಸುತರೋಷಿಣಿ
धूर्मरतोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते ऐ जगदम्ब मदम्ब कदम्बवन प्रियवासिनि हासरते शिखिरिशिरोमणि तुङ्ग हिमालय शृङ्ग निजालय मध्यगते मधुमधुरे मधुवैटकतञ्जिनि वैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ऐ गिरिनन्दिनि नन्दितमेदिनि विश्वविनोदिनि नन्दिनुते गिरिवरविन्द्यशिरोदिनि वासिनि विष्णुविलासिनि जिष्णुनुते।